ದೇಶದ ಸುರಕ್ಷತೆ ಅಭಿವೃದ್ಧಿಗಾಗಿ ನರೇಂದ್ರ ಮೋದಿಯವರಿಂದ ಮಾತ್ರ ಸಾಧ್ಯ. ಶ್ರೀಮಂತ ಪಾಟೀಲ. ದೇಶದ ಸುರಕ್ಷತೆ ಅಭಿವೃದ್ಧಿಗಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆಯವರಿಗೆ ತಮ್ಮ ಅಮೂಲ್ಯ ಮತ ನೀಡಿ ಆಯ್ಕೆ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಬೆಂಬಲಿಸಬೇಕೆಂದು ಮಾಜಿ ಸಚಿವ ಶ್ರೀಮಂತ ಪಾಟೀಲ ಮನವಿ ಮಾಡಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಅನಂತಪುರ ಗ್ರಾಮದಲ್ಲಿ ಆಯೋಜಿಸಿದ್ದ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ವಿಶ್ವದಲ್ಲಿ ಭಾರತ 5ನೇ ಆರ್ಥಿಕ ಶಕ್ತಿಯಾಗಿ ಬೆಳೆಯಲು ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಕ್ಷಮತೆಯೇ ಕಾರಣ ಎಂದ ಅವರು, ಹಿಂದಿನ 10 ವರ್ಷಗಳಿಗಿಂತಲೂ ಇನ್ನಷ್ಟು ಅಭಿವೃದ್ಧಿ ಮತ್ತು ಜನಪರ ಕಾರ್ಯಗಳ ಅನುಷ್ಠಾನಕ್ಕಾಗಿ ಮೋದಿಯವರನ್ನು ಬೆಂಬಲಿಸೋಣ ಎಂದರು. ಭಾರತದ ಭವಿಷ್ಯ ರೂಪಿಸುವ ಈ ಚುನಾವಣೆ ಅತ್ಯಂತ ಮಹತ್ವದ್ದಾಗಿದೆ. ಕಾಗವಾಡ ಕ್ಷೇತ್ರದಲ್ಲಿ ಕಳೆದ 1 ವರ್ಷದಿಂದ ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿಯೂ ಅನುಷ್ಠಾನಗೊಂಡಿಲ್ಲ. ಇದರಿಂದ ಕಾಗವಾಡ ಮತಕ್ಷೇತ್ರಕ್ಕೆ ಮತ್ತೆ ಹಿನ್ನಡೆಯಾಗಿದೆ ಎಂದ ಅವರು, ನನ್ನ ಅವಧಿಯಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಮಂಜೂರಾದ 200 ಕೋಟಿ ಅನುದಾನ ಇಂದಿಗೂ ಬಳಕೆಯಾಗಿಲ್ಲ ಎಂದು ಆರೋಪಿಸಿದರು. ಕೆಳಂಗಾವ ಬಸವೇಶ್ವರ ಏತ ನೀರಾವರಿ ಯೋಜನೆ ಪೂರ್ಣಗೊಳಿಸಲು ನಾನು ಸಾಕಷ್ಟು ಪ್ರಯತ್ನ ಮಾಡಿದೆ. ಆದರೆ ವಿರೋಧಿಗಳು ಈ ಕಾಮಗಾರಿಯನ್ನ ದುರುದ್ದೇಶಪೂರ್ವಕವಾಗಿ ತಡೆದರು. ಇದರಿಂದ ರೈತರಿಗೆ ಮೋಸವಾಗಿದೆ ಎಂದ ಅವರು, ಕಾಗವಾಡ ಕ್ಷೇತ್ರದಲ್ಲಿ ದುರಾಡಳಿತ ತಾಂಡವವಾಡುತ್ತಿದ್ದು 1 ವರ್ಷದ ಅವಧಿಯಲ್ಲಿ ಅನೇಕ ಕೊಲೆ ಸುಲಿಗೆಗಳು, ಮೋಸದ ಪ್ರಕರಣಗಳು ಹೆಚ್ಚಾಗಿ ಪೊಲೀಸ್ ಠಾಣೆಗಳ ಎದುರು ಟ್ರಾಫಿಕ್ ಜಾಮ್ ಆಗಿದೆ ಎಂದು ಲೇವಡಿ ಮಾಡಿದರು. ನಾವು ತಿರುಗಿ ಮತ್ ತಪ್ಪು ಮಾಡಿದ್ರು ಹೊಲಿಯೋದ್ರ ಈಗ ಒಂಥರ ಸಲುವಾಗಿ ಇದೆಲ್ಲ ಎಷ್ಟು ದೊಡ್ಡ ಇಲ್ಲಿ ನೋಡಲ್ಲ ಎಷ್ಟು ದೊಡ್ಡ ನುಕ್ಸಾನ ಆಗಿದೆ. ಆ ಕೆಳಗಡೆ ಚಾಲು ಆಗಿದ್ರ ಈ ವರ್ಷ ನಮ್ ಬರಗಾಲ ಅನ್ನೋದು ಇದು ಬರ್ತಿದ್ದಿಲ್ಲ. ಆದ್ರ ನಾವು ಎಷ್ಟು ಕಷ್ಟದ ಇದು ಈಗ ಏನ್ ತಪ್ಪು ಆಗೈತಿ ಹೋದ ವರ್ಷ, ಈ ವರ್ಷ ಕೂಡ ಆತ ತಪ್ಪು ಮಾಡ್ಲಾಕ್ ಹೋಗ್ಬೇಡ್ರಿ. ನಮ್ಮ ಅಣ್ಣ ಸಾಹೇಬ್ ಏನಾದ್ರು ನಿಮ್ ಕಡೆ ಬಂದಾರ ಹೋಗ್ಬೇಡ. ಮತ್ತೆ ಅಣ್ಣಾ ಸಾಹೇಬ್ ಆಶ್ ಕೊಟ್ರೆ ಮೋದಿಜವಾಗಲ್ಲ ಪ್ರಧಾನಮಂತ್ರಿ. ಆದ್ರೆ ನೀವೆಲ್ಲರೂ ನಾ ಕಳಕಳಿ ನೀವು ವಿನಂತಿ ಮಾಡಿದ್ರು, ನೀವೆಲ್ಲರೂ ನಮ್ಮ ಜೊಲ್ಲೆ ಅಣ್ಣವ್ರಿಗೆ ವೋಟ್ ಹಾಕ್ಬೇಕಾಗೈತಿ. ನಮ್ಮ ದೇಶದ ಸಮಗ್ರ ಅಭಿವೃದ್ಧಿ, ದೇಶದ ಸುರಕ್ಷೆ, ದೇಶವನ್ನು ಮಹಾಶಕ್ತಿ ಮಾಡ್ಲಾಕ್ ಅವ್ರು ನೀವು ವೋಟ್ ಹಾಕಿದ್ರ ನೀವು ಒಂದು ಅವ್ರಿಗೆ ಅನುವು ಮಾಡಿಕೊಟ್ಟಾಗತಿ. ಮತ್ತು ನಕ್ಕಿ ನೀವು ವೋಟ್ ಹಾಕಿರಿ, ಅವ್ರ ಆಶ್ ಕೊಡ್ತೀರಿ ಅಂತ ನಾನು ಭರವಸೆ ಇಟ್ಟು ನಮಗೆ ಮಾತು ಮುಗಿಸ್ತೀನೋ. ಜೈ ಹಿಂದ್, ಜೈ ಕರ್ನಾಟಕ. ಬಿಜೆಪಿ ಧುರೀಣ ದಾದಾ ಶಿಂದೆ ಮಾತನಾಡಿ, ದೇಶಕ್ಕೆ 3ನೇ ಬಾರಿ ಪ್ರಧಾನಿಯಾಗಿಸುವ ಗುರಿ ಇಟ್ಟುಕೊಂಡು ನಾವೆಲ್ಲ ಈ ಚುನಾವಣೆಯಲ್ಲಿ ಕೆಲಸ ಮಾಡೋಣ. ಇದಕ್ಕಾಗಿ ಮೇ 7ರವರೆಗೆ ನಮ್ಮ ಎಲ್ಲ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆಯನ್ನು ಗೆಲ್ಲಿಸಲು ಪ್ರಯತ್ನಿಸೋಣ ಎಂದು ಮನವಿ ಮಾಡಿದ ಅವರು, ಮಾಜಿ ಸಚಿವ ಶ್ರೀಮಂತ ಪಾಟೀಲ ಕಾಗವಾಡ ಕ್ಷೇತ್ರದಲ್ಲಿ ಸಾಕಷ್ಟು ಜನಪರ ಮತ್ತು ಅಭಿವೃದ್ಧಿ ಪರ ಕಾರ್ಯಗಳನ್ನು ಅನುಷ್ಠಾನಗೊಳಿಸಿದ್ದು, ಇದೇ ರೀತಿ ಅಭಿವೃದ್ಧಿ ಮುಂದುವರಿಯಲು ಬಿಜೆಪಿ ಬೆಂಬಲಿಸೋಣ ಎಂದರು. ಬೇರೆ ದೇಶದವರ ನಮ್ಮ ಹಕ್ಕು ಮಾತಾಡೋದು ಪರಿಸ್ಥಿತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಷ್ಟು ಸಾಕಷ್ಟು ಕೆಲಸ ಮಾಡಿದರು. ನೀವು ಯಾವ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಹಲವು ಕೆಲಸ ನೋಡ್ರಿ, ಸಾಕಷ್ಟು ಕೆಲಸಗಳು ಮಾಡಿದರು. ರೇಲ್ವೆ ವಿಮಾನಗಳು ಮಾಡಿದರು, ಎಷ್ಟು ಸಾಕಷ್ಟು ಹಲವು ಮಾಡಿದರು. ರೈತರ ಪರವಾಗಿ ಎಲ್ಲ ನಿಮ್ ಜನರಿಗೆ ಏನಾದ್ರು ಮಾಡಿದರು. ಎಲ್ಲ ದವಾಖಾನೆಗಳಿಗೆ ಆಯುಷ್ಮಾನ್ ಕಾರ್ಡ್ ಎಲ್ಲ ಮಾಡಿದರು. ಅದೇ ರೀತಿಯ ನಮ್ಮ MP ಸಾಹೇಬರು ನಮ್ಮ ಊರಿಗೆ ಏನೇನು ಕೆಲಸ ಮಾಡಿದವರು ಅದನ್ನು ಹೇಳ್ತಾರೆ. ಯಾಕಂದ್ರೆ ನೀವು ಗೊತ್ತಿಲ್ಲ ಪ್ಯಾಕೇಜ್ 1 ಕೋಟಿ ರೂಪಾಯಿ 600 ಹಳ್ಳಿ ಇದ್ದಾಗ ಸುಡ ನಮ್ಮ ಅನಂತಪುರ 1 ಕೋಟಿ 10 ಲಕ್ಷ ರೂಪಾಯಿ ಫಂಡ್ ಆಗಿ ನಮ್ಮ ಜೊಲ್ಲೆ ಸೌಕರ್ಯ ಪಟ್ಟಿದ್ದಾರೆ. ಶಾಸಕರು ನಮ್ಮ ಶ್ರೀಮಂತ ಪಾಟೀಲ್ ಅವರು ಸಾಕಷ್ಟು ಕೆಲಸ 3,000 ಕೋಟಿ ಕೆಲಸ ನಮ್ಮ ಕಾಗವಾಡ ಕ್ಷೇತ್ರದಾಗ ಮಾಡಿದಾರ. ಅದು ಕಳೆದ 5 ವರ್ಷದಾಗ ಅವ್ರು ಎಷ್ಟು ಕೆಲಸ ಮಾಡಿದವ್ರ ಅವ್ರದ್ದು ಋಣ ತೀರ್ಸಕ್ ಆಗಲ್ಲ.
ಏನ್ರಿ ತಪ್ಪ ಮಂದಿ ಬಾಳ ಏನ್ ತಪ್ಪ ಆಗೈತೆ ಅಂತಾರ ಮಂದಿನ ಎಲ್ಲ ಈಗ ಮತ್ತೆ ಯಾವಾಗ ವಿಧಾನಸಭಾ ಚುನಾವಣೆ ಬರ್ತೈತಿ ನೋಡ್ಕೊತಾರ. ಯಾಕಂದ್ರ ಇದೇ ಸಮಯದಲ್ಲಿ ಬಿಜೆಪಿ ಧುರೀಣರಾದ ಉಜ್ವಲ ಬಡಾವಣಾಚಿ, ಪ್ರಭಾಕರ್ ಚವ್ಹಾಣ್, ನಿಂಗಪ್ಪ ಕೋಖಲೆ, ಅಭಯಕುಮಾರ್ ಅಕ್ಕಿವಾಟಿ ಮಾತನಾಡಿದರು. ವೇದಿಕೆಯಲ್ಲಿ ಬಿಜೆಪಿ ಧುರೀಣರಾದ ನಾನಾ ಡಾಂಗಿ, ಸುಭಾಷ್ ಮಾಳಿ, ಮಲ್ಲೇಶ್ ಮೇತ್ರಿ, ಅಪ್ಪಣ್ಣ ಮುಜಗೋಣಿ, ಅಶೋಕ್ ಇರಳಿ, ಮಲ್ಲು ಡೊಳ್ಳಿ, ರೇವಣಸಿದ್ದ ನಕಾತಿ, ದಾದಾ ಸಾಹೇಬ್ ಪೊಲೀಸ್ ಪಾಟೀಲ ಮತ್ತು ಈರಪ್ಪ ತೆಗ್ಗಿ, ಸುನಿಲಾ ಮೇತ್ರಿ, ಕುಮಾರ ಹಬಗುಂಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.